ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲೇಟಾಗಿ ತಡವಾಗಿ ಏನಾಗಿದೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಂತೇಳಿ ಒಂದು ಲಿಂಕನ್ನು ಕೊಟ್ಟಿದ್ದರು ಮತ್ತು ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿ ಅಂತ ಯಾಕೆ ಬರೆದಿದ್ದಾರೆ ಅಂತಂದರೆ, ಸೊ ಇಲ್ಲಿ ನಿಮಗೂ ಕೂಡ ಈಗ ಗೊತ್ತಿರುವಂತೆ ಅವರು ಅಪ್ಡೇಟ್ ಮಾಡಿರುವಂಥದ್ದು ಒಂದು ಪೋರ್ಷನಿಗೆ ಸೀಮಿತವಾಗಿ ಅಂದರೆ KCETಗೆ ಸೀಮಿತವಾಗಿ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ BS ನರ್ಸಿಂಗು, ಅಲೆಡಲ್ ಸೈನ್ಸು, BPT ಇವುಗಳು ಮೆನ್ಷನ್ ಆಗಿಲ್ಲ ರ್ಯಾಂಕ್ಗಳು. ಅದಕ್ಕೆ ಅವರು ಬ್ರ್ಯಾಕೆಟಲ್ಲಿ ಕ್ಲೀನಾಗಿ ಬರೆದಿದ್ದಾರೆ ಏನಂತೇಳಿ, ವಿವರಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಿ ಅಂತ ಹಾಕಿದ್ದಾರೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಕೊಟ್ಟಿರುವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವಂಥವ್ರುಗಳಿಗೆ ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ನೋಡಿಕೊಳ್ಳ್ರಿ ಅಂತ ಕೊಟ್ಟಿದ್ದಾರೆ. ಹಾಗಂತೇಳಿ ನೀವು BS ನರ್ಸಿಂಗ್ದವರು ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ವಾ ಅಂತಂದರೆ, ನಿಮ್ಮದು ಆಗಿದೆ. ಆದರೆ ಏನಂತಂದರೆ ಇನ್ನೂ ಇದು ಅಪ್ಡೇಟ್ ಆಗುತ್ತೆ. ಅಥವಾ ಇದು ಏನಪ್ಪ ಅಂತಂದರೆ ಒಂದು ಕೋರ್ಸ್ಗಳಿಗೆ ಮಾತ್ರ ಸೀಮಿತ, ಅಂದರೆ ಏನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿದೆ ಅಂಥ ಕೋರ್ಸ್ಗಳಿಗೆ ಮಾತ್ರ ಸೀಮಿತ ಕೂಡ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತಂದರೆ BS ನರ್ಸಿಂಗಿಗೆ ಮತ್ತು ಅಲೆಡಲ್ ಸೈನ್ಸು, BPO, BPT ಮತ್ತು ಈ ನೀಟ್ಗಳಿಗೆ ಸಪ್ರೇಟ್ ಆದಂಥ ಇನ್ನೊಂದು ಅಪ್ಡೇಟನ್ನು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ವರ್ಷ ಏನಂದರೆ ಹೊಸ ಒಂದು ರೂಲ್ಸ್ಗಳನ್ನು ಕೀದರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಮ್ಗೆ ತಿಳಿಸ್ತೇನೆ. ಸೊ ಫ್ರೆಂಡ್ಸ್, ನಾನೀಗ ಟ್ವಿಟರ್ ಹ್ಯಾಂಡಲ್ನಲ್ಲಿ ಇದ್ದೀನಿ. ಇದು ನಿನ್ನೆ ತಡವಾಗಿ ಅಪ್ಡೇಟ್ ಮಾಡಿರುವಂಥದ್ದು, ಇಲ್ಲಿ ನೋಡ್ತಾ ಇದ್ದೀರಿ. ಸೊ 2025 ವೆರಿಫಿಕೇಷನ್ ಸ್ಲಿಪ್ಪನ್ನು KE ಬಿಡುಗಡೆ ಮಾಡಿದ್ದು, ಅಭ್ಯರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಮಾಡಿದ ಕ್ಲೈಮ್ಗಳನ್ನು ಪರಿಶೀಲಿಸಿಕೊಳ್ಳುವುದು. ಕೆಲವರು ತಮ್ಮ ಅರ್ಜಿಗಳಲ್ಲಿ ಕ್ಲೈಮನ್ನು ತಪ್ಪಾಗಿ ಮಾಡಿಕೊಂಡಿದ್ದರೆ ಅಂಥವರಿಗೆ ಸರಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಈ ವಿಷಯಗಳಲ್ಲಿ ಆತಂಕ ಬೇಡ, ಆದರೆ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿ ಮಾಡಲಾಗುವುದು. ಆಮೇಲೆ ನಿಗದಿತ ದಿನಾಂಕ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕಾಯ್ದಿರಿಸಿಕೊಂಡೇ KE ಕಚೇರಿಗೆ ಬರಬೇಕಾಗುತ್ತದೆ. ಅಂದರೆ ಏನು ಮಾಡಿದ್ದಾರೆ ಅಂತಂದ್ರೆ, ಇವರು ನಾವೀಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ, ಅಂದರೆ ನಿಮ್ಮದು ಕ್ಲೈಮ್ಗಳೊಂದು ಕನ್ನಡ ಮೀಡಿಯಮು, ರೂರಲ್ಲು, ಆಮೇಲೆ ಹೈದರಾಬಾದ್, ಕರ್ನಾಟಕ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇವೆಲ್ಲ ಮಿಸ್ಸಿಂಗ್ ಏನಾರು ಆಗಿದ್ದರೆ ಮತ್ತೆ ನಾವು ಏನು ಮಾಡ್ತೀವಿ ಅಂತಂದರೆ ಕ್ಲೈಮ್ಗಳನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಮತ್ತೆ ಒಂದು ಟೈಮನ್ನು ಕೊಡ್ತೀವಿ. ಅಂದರೆ ನೆನಪಿಟ್ಕೊಳ್ಳಿ, ಇನ್ನೂ ನಿಮಗೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬ್ರದರ್ಸ್. ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಮಾಡೋದಿಲ್ಲ ಇವರು. ಯಾಕಂತಂದರೆ ಇವರು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಇನ್ನೂ ಟೈಮ್ ಕೊಡ್ತಾರಂತೆ. KE ಕಚೇರಿಗೆ ಬರಬೇಕಾಗುತ್ತೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಹಿಂಗಿರಬೇಕಾದ್ರೆ ಆಪ್ಷನ್ ಎಂಟ್ರಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ? ಆಮೇಲೆ ನಮ್ಮ ಈಗ ಸರ್ ನಮ್ಮದು BS ನರ್ಸಿಂಗ್ ಬಂದಿಲ್ಲ, BPT ಬಂದಿಲ್ಲ. ಸೊ ಡೋಂಟ್ ವರಿ, ಇನ್ನೂ ಮಾಡ್ತಾ ಇದ್ದಾರೆ ಪ್ರೊಸೀಜರನ್ನು, ಇನ್ನೂ ಅಪ್ಡೇಟ್ಗಳನ್ನು ಮಾಡೋದರಲ್ಲೇ ಇದ್ದಾರೆ. ಸೊ ಅದರ ಬಗ್ಗೆ ಸಪ್ರೇಟಾಗಿ ಏನು ಮಾಡ್ಬೋದು, ನೀಟು ಮತ್ತು BS ನರ್ಸಿಂಗು ಮತ್ತು BPT, HS ಅವುಗಳಿಗೆ ಮತ್ತು ಸಪ್ರೇಟ್ ಅಂತ ವೆರಿಫಿಕೇಷನ್ ಸ್ಲಿಪ್ಪನ್ನು ಅಪ್ಡೇಟ್ ಮಾಡ್ಬೋದು. ಇವಾಗ ಸದ್ಯಕ್ಕೆ ಬಿಟ್ಟಿರುವಂಥದ್ದು ಮೇನ್ ಇರುವಂಥದ್ದು ಯಾವುದಂತಂದರೆ ಅಗ್ರಿ, ವೆಟ್ರನರಿ, ಫಾರ್ಮಾ ಡಿ, ಆಮೇಲೆ ಇಂಜಿನಿಯರಿಂಗ್ ತುಂಬ ಇಂಪಾರ್ಟೆಂಟ್. ಇದನ್ನುಗಳನ್ನು ಇವರು ಈಗ ರಿಲೀಸ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಇನ್ನೂ ಕಾಲಾವಕಾಶ ಭಾಳ ಇದೆ, ಇನ್ನೂ ಅರ್ಜೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಆತಂಕ ಒಳಪಡಬೇಡ್ರಿ, ಯಾಕಂದರೆ ಎಲ್ಲನೂ ಅಪ್ಡೇಟ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಇವರು ನಮ್ಮ ಯಾರಪ್ಪ ಅಂತಂದರೆ ಅಧಿಕಾರಿಗಳು ಹೇಳಿರುವಂಥದ್ದು. ಓಕೆ.